ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನ A1 ಆರೋಪಿ ಪವಿತ್ರ ಗೌಡ ರಾಯಲ್ ಲೈಫ್ ಅನ್ನ ಹೇಗೆ ಲೀಡ್ ಮಾಡ್ತಾ ಇದ್ರು ಗೊತ್ತಾ? ಯಾಕಂದ್ರೆ ಬಾಲಿವುಡ್ ರೇಂಜ್ ನಲ್ಲಿ A1 ಆರೋಪಿ ಪವಿತ್ರ ಗೌಡಗೆ ಟ್ರೀಟ್ಮೆಂಟ್. A1 ಪವಿತ್ರ ಗೌಡ 2018ರ ಲೈಫ್ ಸ್ಟೋರಿಯನ್ನ ಬಿಚ್ಚಿಟ್ಟಿದ್ದಾರೆ ನಿರ್ದೇಶಕ. A1 ಪವಿತ್ರ ಗೌಡ 2018ರ ಲೈಫ್ ಸ್ಟೋರಿಯನ್ನ ನಿರ್ದೇಶಕಿ ಬಿಚ್ಚಿಟ್ಟಿದ್ದಾರೆ. ಅವರು ಹೇಗಿದ್ರು ಹೇಗಾದ್ರು ಅನ್ನೋದನ್ನ ಹೇಳಿದ್ದಾರೆ. ಪವಿತ್ರಾಗೆ ಬ್ಯೂಟಿ ಪ್ಲಸ್ ಪಾಯಿಂಟ್, ಟ್ಯಾಲೆಂಟ್ ಝೀರೋ ಅಂದಿದ್ದಾರೆ. ಪವಿತ್ರಾಗೆ ಕಮರ್ಷಿಯಲ್ ಸ್ಟ್ರೀಟ್ನ ಬ್ರ್ಯಾಂಡ್ ಬಟ್ಟೆನೇ ಬೇಕಿತ್ತಂತೆ. ಪವಿತ್ರ ಇನ್ನೊಂದು ಅವತಾರ ರಿವೀಲ್ ಮಾಡಿದ್ದಾರೆ ಚಂದ್ರಕಲಾ. ನಿರ್ದೇಶಕಿ ಆಶಿಕಿ 3 ಚಿತ್ರದ ನಿರ್ದೇಶಕಿ ಚಂದ್ರಕಲಾ ಜೊತೆಯೂ ಪವಿತ್ರ ಕಿರಿಕ್ ಮಾಡ್ಕೊಂಡಿದ್ರಂತೆ. ಹುಡುಗಿ ನಡೆದ್ರೇ ಒಂದು ರಾಯಲ್ ಆಗಿರ್ತಿತ್ತು. ಆ್ಯಟಿಟ್ಯೂಡಲ್ಲೇ ಹಂಗಿತ್ತದು. ರಾಯಲ್ ಆಗೇ ಬರ್ತಿದ್ರು, ರಾಯಲ್ ಆಗೇ ಹೋಗ್ತಿದ್ರು. ನೀವೇ ಅರ್ಥ ಮಾಡ್ಕೊಳ್ಳಿ. ನನ್ನ ಅಟ್ಲೀಸ್ಟ್ ಒಂದು ಮೇಂದು ಯಾಕೆ ನನ್ನ ಕಮರ್ಷಿಯಲ್ ಸ್ಟ್ರೀಟಿಗೆ ಕರ್ಕೊಂಡಿದ್ದಾರೆ. ನಾನು ಡೈರೆಕ್ಟ್ರು ಕೂಡ, ನನಗೆ ಡೈರೆಕ್ಟ್ರು ಅಂತಲೂ ಏನು ಕೇರ್ ಮಾಡಿಲ್ಲ. ನಾನು ಯಾಕೆ ಹೋದೆ ಅಂತಂದರೆ, ಈ ಹುಡುಗಿ ಫಸ್ಟೇ ಈ ಥರ ಆಟಿಟ್ಯೂಡ್ ತೋರಿಸ್ತೀನಿ. ಹುಡುಗರನ್ನ ಅಥವಾ ಅಸಿಸ್ಟೆಂಟ್ಸ್ಗಳನ್ನ ಕಳಿಸಿದ್ರೆ ಇನ್ನು ಏನು ಮಾಡೋದು ಗೊತ್ತಿಲ್ಲ. ನಾನೇ ಖುದ್ದಾಗಿ ಹೋಗಿ ಹಾಕ್ಸಿದ್ದು. ಆ ಥರ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ. ಅಫ್ಕೋರ್ಸ್ ಸ್ಟ್ಯಾಂಡರ್ಡು ಆ ರಾಯಲಾಗೆ ಫೀಲ್ ಇತ್ತು ಹುಡುಗಿಗೆ. ಹುಡುಗಿ ನಾನು ಹೇಳ್ನಲ್ಲ, ನಾವು ಏನು ಮಾತಾಡಿದ್ರು ಅದಕ್ಕೆ ರಿಯಾಕ್ಟ್ ಮಾಡೋಕ್ಕೇ ಥಿಂಕ್ ಮಾಡ್ತಾಯಿತ್ತು ಹುಡುಗಿ. ನಾನು ಯಾವಾಗಲೂ ಏನು ಥಿಂಕ್ ಮಾಡ್ತಿದ್ದೆ ಈ ಹುಡುಗಿ? ಯೋಚನೆ ಮಾಡ್ತಾನೆ ಇರುತ್ತೆ. ಏನು ಯೋಚನೆ ಮಾಡುತ್ತೆ? ಎಲ್ಲೋ ನೋಡೋದು ನಾವು ಕೇಳೋದಕ್ಕೂ ಕರೆಕ್ಟಾಗಿ ಆನ್ಸರ್ ಮಾಡ್ತಿರ್ಲಿಲ್ಲ. ನಾನು ಹೇಳಿದ್ನಲ್ಲ, ಅದು ದ್ವಂದ್ವ ಇತ್ತು ಹುಡುಗಿಗೆ. ನಾನು ಮಾಡಬೇಕಾ ಬೇಡವಾ, ನಾನು ಹೀರೋಯಿನ್ ಆಗಬೇಕಾ ಬೇಡವಾ, ಈ ದ್ವಂದ್ವದಲ್ಲೇ ಬಂದಿದ್ದು ಎಡವಟ್ಟು ಮಾಡ್ಕೊಬಿಟ್ಟಿದೆ ಇದು ಜಾಸ್ತಿ ಯೋಚನೆ ಮಾಡೋರ ಕತೆ ಎಲ್ಲ ಹಿಂಗೆ ಆಗೋದು. ಗಳ್ಳಕ್ಕೆ ಬಿದ್ದಿರ್ತಾರೆ ಅಷ್ಟೇ. ಬಟ್ ನಮ್ಮ ಜೊತೆ ಏನೂ ಹಂಚ್ಕೋತಿರ್ಲಿಲ್ಲ. ಆ್ಯಟಿಟ್ಯೂಡ್ ಅಂತೂ ಇತ್ತು, ತುಂಬ ಆ್ಯಟಿಟ್ಯೂಡ್ ಇತ್ತು. ನಾನು ಎಷ್ಟು ಡೈಲಾಗು ಹೇಳ್ಕೊಟ್ಟು ನನಗೆ ಸಾಕಾಗ್ತಿತ್ತು. ಒಂದು ಪ್ರಾಕ್ಟೀಸ್, ಒಂದು ಡೆಡಿಕೇಶನು. ಒಂದು ಹೀರೋಯಿನ್ ಅಂದರೆ ಒಂದು ಲುಕ್ ಮಾತ್ರ ಅಲ್ಲ ಅಲ್ವಾ, ಇದು ಬೇಕೇ ಬೇಕು. ಪರ್ಫಾರ್ಮೆನ್ಸ್ ಇಲ್ಲ ಅಂತಂದರೆ ನಾನು ಏನು ಬರೆದು ಏನು ಪ್ರಯೋಜನ? ಅದು ನನಗೆ ಅವಾಗ್ಲೂ ಫೀಲ್ ಆಗಿತ್ತು. ಆಟೋಮೆಟಿಕ್ಲಿ ರೋಗಿ ಬಯಸಿದಲ್ಲ, ನಾನು ಡಾಕ್ಟ್ರು ಹೇಳಿದಾಲೋ ನನ್ನ ಥರ ಆ ಹುಡುಗಿನೇ ಔಟ್ ಆಯ್ತು. ಸೊ ಒಳ್ಳೇದು ಅನ್ನಿಸ್ತು. ಆಮೇಲೆ ಐಶ್ವರ್ಯ ಸಿಂಧೋಗಿ ಬೊಂಬಾಟಾಗಿ ಮಾಡುತ್ತೆ ಹುಡುಗಿ, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ಲು. ಸೊ ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನ A1 ಆರೋಪಿ ಪವಿತ್ರ ಗೌಡ ರಾಯಲ್ ಲೈಫ್ ಅನ್ನ ಹೇಗೆ ಲೀಡ್ ಮಾಡ್ತಾ ಇದ್ರು ಗೊತ್ತಾ? ಯಾಕಂದ್ರೆ ಬಾಲಿವುಡ್ ರೇಂಜ್ ನಲ್ಲಿ A1 ಆರೋಪಿ ಪವಿತ್ರ ಗೌಡಗೆ ಟ್ರೀಟ್ಮೆಂಟ್. A1 ಪವಿತ್ರ ಗೌಡ 2018ರ ಲೈಫ್ ಸ್ಟೋರಿಯನ್ನ ಬಿಚ್ಚಿಟ್ಟಿದ್ದಾರೆ ನಿರ್ದೇಶಕ. A1 ಪವಿತ್ರ ಗೌಡ 2018ರ ಲೈಫ್ ಸ್ಟೋರಿಯನ್ನ ನಿರ್ದೇಶಕಿ ಬಿಚ್ಚಿಟ್ಟಿದ್ದಾರೆ. ಅವರು ಹೇಗಿದ್ರು ಹೇಗಾದ್ರು ಅನ್ನೋದನ್ನ ಹೇಳಿದ್ದಾರೆ. ಪವಿತ್ರಾಗೆ ಬ್ಯೂಟಿ ಪ್ಲಸ್ ಪಾಯಿಂಟ್, ಟ್ಯಾಲೆಂಟ್ ಝೀರೋ ಅಂದಿದ್ದಾರೆ. ಪವಿತ್ರಾಗೆ ಕಮರ್ಷಿಯಲ್ ಸ್ಟ್ರೀಟ್ನ ಬ್ರ್ಯಾಂಡ್ ಬಟ್ಟೆನೇ ಬೇಕಿತ್ತಂತೆ. ಪವಿತ್ರ ಇನ್ನೊಂದು ಅವತಾರ ರಿವೀಲ್ ಮಾಡಿದ್ದಾರೆ ಚಂದ್ರಕಲಾ. ನಿರ್ದೇಶಕಿ ಆಶಿಕಿ 3 ಚಿತ್ರದ ನಿರ್ದೇಶಕಿ ಚಂದ್ರಕಲಾ ಜೊತೆಯೂ ಪವಿತ್ರ ಕಿರಿಕ್ ಮಾಡ್ಕೊಂಡಿದ್ರಂತೆ. ಹುಡುಗಿ ನಡೆದ್ರೇ ಒಂದು ರಾಯಲ್ ಆಗಿರ್ತಿತ್ತು. ಆ್ಯಟಿಟ್ಯೂಡಲ್ಲೇ ಹಂಗಿತ್ತದು. ರಾಯಲ್ ಆಗೇ ಬರ್ತಿದ್ರು, ರಾಯಲ್ ಆಗೇ ಹೋಗ್ತಿದ್ರು. ನೀವೇ ಅರ್ಥ ಮಾಡ್ಕೊಳ್ಳಿ. ನನ್ನ ಅಟ್ಲೀಸ್ಟ್ ಒಂದು ಮೇಂದು ಯಾಕೆ ನನ್ನ ಕಮರ್ಷಿಯಲ್ ಸ್ಟ್ರೀಟಿಗೆ ಕರ್ಕೊಂಡಿದ್ದಾರೆ. ನಾನು ಡೈರೆಕ್ಟ್ರು ಕೂಡ, ನನಗೆ ಡೈರೆಕ್ಟ್ರು ಅಂತಲೂ ಏನು ಕೇರ್ ಮಾಡಿಲ್ಲ. ನಾನು ಯಾಕೆ ಹೋದೆ ಅಂತಂದರೆ, ಈ ಹುಡುಗಿ ಫಸ್ಟೇ ಈ ಥರ ಆಟಿಟ್ಯೂಡ್ ತೋರಿಸ್ತೀನಿ. ಹುಡುಗರನ್ನ ಅಥವಾ ಅಸಿಸ್ಟೆಂಟ್ಸ್ಗಳನ್ನ ಕಳಿಸಿದ್ರೆ ಇನ್ನು ಏನು ಮಾಡೋದು ಗೊತ್ತಿಲ್ಲ. ನಾನೇ ಖುದ್ದಾಗಿ ಹೋಗಿ ಹಾಕ್ಸಿದ್ದು. ಆ ಥರ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ. ಅಫ್ಕೋರ್ಸ್ ಸ್ಟ್ಯಾಂಡರ್ಡು ಆ ರಾಯಲಾಗೆ ಫೀಲ್ ಇತ್ತು ಹುಡುಗಿಗೆ. ಹುಡುಗಿ ನಾನು ಹೇಳ್ನಲ್ಲ, ನಾವು ಏನು ಮಾತಾಡಿದ್ರು ಅದಕ್ಕೆ ರಿಯಾಕ್ಟ್ ಮಾಡೋಕ್ಕೇ ಥಿಂಕ್ ಮಾಡ್ತಾಯಿತ್ತು ಹುಡುಗಿ. ನಾನು ಯಾವಾಗಲೂ ಏನು ಥಿಂಕ್ ಮಾಡ್ತಿದ್ದೆ ಈ ಹುಡುಗಿ? ಯೋಚನೆ ಮಾಡ್ತಾನೆ ಇರುತ್ತೆ. ಏನು ಯೋಚನೆ ಮಾಡುತ್ತೆ? ಎಲ್ಲೋ ನೋಡೋದು ನಾವು ಕೇಳೋದಕ್ಕೂ ಕರೆಕ್ಟಾಗಿ ಆನ್ಸರ್ ಮಾಡ್ತಿರ್ಲಿಲ್ಲ. ನಾನು ಹೇಳಿದ್ನಲ್ಲ, ಅದು ದ್ವಂದ್ವ ಇತ್ತು ಹುಡುಗಿಗೆ. ನಾನು ಮಾಡಬೇಕಾ ಬೇಡವಾ, ನಾನು ಹೀರೋಯಿನ್ ಆಗಬೇಕಾ ಬೇಡವಾ, ಈ ದ್ವಂದ್ವದಲ್ಲೇ ಬಂದಿದ್ದು ಎಡವಟ್ಟು ಮಾಡ್ಕೊಬಿಟ್ಟಿದೆ ಇದು ಜಾಸ್ತಿ ಯೋಚನೆ ಮಾಡೋರ ಕತೆ ಎಲ್ಲ ಹಿಂಗೆ ಆಗೋದು. ಗಳ್ಳಕ್ಕೆ ಬಿದ್ದಿರ್ತಾರೆ ಅಷ್ಟೇ. ಬಟ್ ನಮ್ಮ ಜೊತೆ ಏನೂ ಹಂಚ್ಕೋತಿರ್ಲಿಲ್ಲ. ಆ್ಯಟಿಟ್ಯೂಡ್ ಅಂತೂ ಇತ್ತು, ತುಂಬ ಆ್ಯಟಿಟ್ಯೂಡ್ ಇತ್ತು. ನಾನು ಎಷ್ಟು ಡೈಲಾಗು ಹೇಳ್ಕೊಟ್ಟು ನನಗೆ ಸಾಕಾಗ್ತಿತ್ತು. ಒಂದು ಪ್ರಾಕ್ಟೀಸ್, ಒಂದು ಡೆಡಿಕೇಶನು. ಒಂದು ಹೀರೋಯಿನ್ ಅಂದರೆ ಒಂದು ಲುಕ್ ಮಾತ್ರ ಅಲ್ಲ ಅಲ್ವಾ, ಇದು ಬೇಕೇ ಬೇಕು. ಪರ್ಫಾರ್ಮೆನ್ಸ್ ಇಲ್ಲ ಅಂತಂದರೆ ನಾನು ಏನು ಬರೆದು ಏನು ಪ್ರಯೋಜನ? ಅದು ನನಗೆ ಅವಾಗ್ಲೂ ಫೀಲ್ ಆಗಿತ್ತು. ಆಟೋಮೆಟಿಕ್ಲಿ ರೋಗಿ ಬಯಸಿದಲ್ಲ, ನಾನು ಡಾಕ್ಟ್ರು ಹೇಳಿದಾಲೋ ನನ್ನ ಥರ ಆ ಹುಡುಗಿನೇ ಔಟ್ ಆಯ್ತು.
ಸೊ ಒಳ್ಳೇದನ್ನಿಸ್ತು. ಆಮೇಲೆ ಐಶ್ವರ್ಯ ಸಿಂಧೋಗಿ ಬೊಂಬಾಟಾಗಿ ಮಾಡ್ತಾ ಹುಡುಗಿ, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ಲು. ಸೊ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.